ಮೂರನೇ ಶ್ಲೋಕ. ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಉಪದ್ರಷ್ಟ ಅನುಮಂತ ಚ ಭೋಕ್ತಾ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮ ಇತಿ ಚ ಅಪಿ ಉಕ್ತಃ ದೇಹೇ ಅಸ್ಮಿನ್ ಪುರುಷಃ ಪರಃ. ಈಗ ಒಬ್ಬ ಪುರುಷನ ಬಗ್ಗೆ ಹೇಳಿದ್ರು, ಅಂದ್ರೆ ಜೀವಾತ್ಮನ ಬಗ್ಗೆ ಹೇಳಿದ್ರು. ಇನ್ನು ಪರಮಾತ್ಮನ ಬಗ್ಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಆ ಪರಹ ಪುರುಷ, ಪರಪುರುಷ, ಪರಪುರುಷ ಎಂಬುದಾಗಿ ಕರೆಸಿಕೊಂಡಂತ ಭಗವಂತ ನಾರಾಯಣ ಏನಿದ್ದಾನೆ ಅವನು ಉಪದ್ರಷ್ಟ. ಉಪದ್ರಷ್ಟ, ಉಪ ಅಂದ್ರೆ ಉಪರಿಸ್ಥಿತ್ವ ದ್ರಷ್ಟ ಅಂತ ಅರ್ಥ. ಮೇಲಿದ್ದು ಎಲ್ಲವನ್ನು ನೋಡುವವನು, ನಾವೆಲ್ಲರಿಗಿಂತಲೂ ಮೇಲೆ, ಸರ್ವೇಭ್ಯ ಉಪರಿ, ಎಲ್ಲರಿಗಿಂತಲೂ ಮೇಲಿದ್ದು ಎಲ್ಲರನ್ನೂ ನೋಡುವವನು ಪರಮಾತ್ಮ. ಉಪರಿ ಸ್ಥಿತ ಸನ್ನ ದ್ರಷ್ಟ, ನಮ್ಮೆಲ್ಲರ ಮೇಲಿದ್ದು ನಮ್ಮನ್ನ ನೋಡುವವನು ಭಗವಂತ ಉಪದ್ರಷ್ಟ. ಮತ್ತು ಹನುಮಂತಾಚ, ಹನುಮಂತ ಅಂದ್ರೆ ಅನುಮತಿಸುವವನು, ಒಪ್ಪುವವನು ಅಥವಾ ಪ್ರೇರೇಪಕ ಶಕ್ತಿ ಅಂತ ಅರ್ಥ. ಹನುಮಂತ ಅಂದ್ರೆ ಈ ಅರ್ಥ ಕೂಡ ಅದ. ಅಥವಾ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯವನ್ನು ಕೂಡ ನೋಡಿ ಅದರ ಸರಿತಪ್ಪುಗಳನ್ನ ನಿರ್ಣಯಿಸುವವನು ಅಂತ ಅರ್ಥ. ಮನಃ ಅಭಿಷೇಕತಯ ಉಪದ್ರಷ್ಟ ಹನುಮಂತಾಚ. ಮತ್ತು ಭಗವಂತ ಏನಾಗಿದ್ದಾನೆ, ಪರಾಪುರುಷ, ಭರ್ತ, ನಮ್ಮೆಲ್ಲರನ್ನ ಧಾರಣೆ ಮಾಡಿದ್ದಾನೆ. ಸರ್ವ ಧಾರಕ ಅಥವಾ ಭಾರಕ, ವಿಭರ್ತೀತಿ ಭರ್ತ, ನಮ್ಮೆಲ್ಲರನ್ನೂ ಧರಿಸಿದ ಒಂದು ದಿವ್ಯವಾದ ಶಕ್ತಿ ಅಂದ್ರೆ ಯಾರದು? ಅದು ಭಗವತ್ ಶಕ್ತಿ ಪರಮಾತ್ಮ. ಭರ್ತ, ಭೋಕ್ತ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ ಅಂತ ಭಗವಂತ ಹೇಳ್ತಾನೆ. ಮುಂದೆ 9ನೇ ಅಧ್ಯಾಯ, ಹಿಂದೆ ಬಂದಿದೆ ನಮಗೆ 9ನೇ ಅಧ್ಯಾಯದಲ್ಲಿ, ನಾನು ಸಕಲ ಯಜ್ಞಗಳ ಭೋಕ್ತೃ ಅಂತ. ಹಾಗೆ ಸರ್ವ ಕರ್ಮದ ಫಲವನ್ನ ಉಣ್ಣುವವನು, ಫಲದ ಸಾರವನ್ನ, ಸಕಲ ಕರ್ಮಗಳ ಫಲಸಾರವನ್ನ ಉಣ್ಣುವವನು ಭಗವಂತ. ಭೋಕ್ತ, ಭರ್ತೃ ಮತ್ತು ಭೋಕ್ತೃ, ಇದ್ಯಾರು? ಪರಮೇಶ್ವರ. ಅವನಿಗೆ ಹೆಸರೇನು? ಪರಮಾತ್ಮ. ಅವನನ್ನು ಪರಮಾತ್ಮ ಅಂತ ಕರೀತಾರೆ, ಪರಮಚೇತನ. ನಾವೆಲ್ಲ ಚೇತನರಾದರೆ ಪರಮಚೇತನನಾದವನು ಪರಮಾತ್ಮ. ಪರಮಾತ್ಮ ಇತಿ ಚ ಉಪಯುಕ್ತ ಅಸ್ಮಿನ್ ದೇಹೆ. ನೋಡಿ ಎಂತ ಒಂದು ವಿಶೇಷ ಅಂದ್ರೆ, ಜೀವಾತ್ಮ ಇರೋದು ಈ ದೇಹದಲ್ಲೇ, ಪರಮಾತ್ಮ ಇರೋದು ಈ ದೇಹದಲ್ಲೇ. ಅದರ ವ್ಯತ್ಯಾಸ ಏನು? ಜೀವಾತ್ಮನ ಸ್ವರೂಪ ಪರಿಸ್ಥಿತಿ ಏನು ಅಂತ ಹಿಂದೆ ಹೇಳಿದ್ದಾರೆ. ಏನು? ಅವನು ಈ ಪ್ರಕೃತಿಸ್ಥ ಪ್ರಾಕೃತವಾದ ದೇಹದಲ್ಲಿ ಬಂಧಿಸಿಕೊಂಡು ಬಂಧನಕ್ಕೊಳಗಾಗಿರುತ್ತಾನೆ. ಹಾಗಾಗಿ ಗುಣದ ಸಂಪರ್ಕಕ್ಕನುಗುಣವಾಗಿ ಸಜ್ಜನ್ಮ ಅಸಜ್ಜನ್ಮ ಎಲ್ಲೂ ಕೂಡ ಬರ್ತಾ ಹೋಗುತ್ತೆ. ಆದ್ರೆ ಪರಮಾತ್ಮನಿಗೆ ಹಾಗಲ್ಲ, ನಮ್ಮ ನಿಯಾಮಕನಾಗಿ ಇದೇ ದೇಹದಲ್ಲಿ ದೇವರಿದ್ದಾನೆ. ಈ ದೇಹದಲ್ಲಿ ಜೀವಾತ್ಮನು ಇದ್ದಾನೆ, ಈ ದೇಹದಲ್ಲಿ ಪರಮಾತ್ಮನು ಕೂಡ ಇದ್ದಾನೆ. ಉಪನಿಷತ್ತು ಹೇಳುತ್ತೆ, ತಯೋರನ್ಯ ಪಿಪ್ಪ ದ್ವಾಸುಪರ್ಣ ಸಯುಜಾ ಸಕಾಯೋ ಅಂತ ಹೇಳ್ತಾ ಬಂದು, ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಷ್ಟನ್ ಅನ್ಯ ಅಭಿಚಾಕಶೀತಿ. ಈ ದೇಹದಲ್ಲಿ ಇಬ್ಬರಿದ್ದಾರೆ, ಒಬ್ಬ ಜೀವಾತ್ಮ ಮತ್ತೊಬ್ಬ ಪರಮಾತ್ಮ. ಜೀವಾತ್ಮ ಕರ್ಮದ ಫಲವನ್ನು ಉಣ್ಣುತ್ತಾನೆ, ಪರಮಾತ್ಮ ಯಾವ ರೀತಿಯಾದ ಕರ್ಮದ ಫಲವನ್ನು ಉಣ್ಣುವುದಿಲ್ಲ. ಅವನು ಕೇವಲ ಸಾರಭೋಕ್ತೃ ಹೊರತಾಗಿ ಕರ್ಮದ ಫಲವನ್ನ, ಸುಖ ದುಃಖಾದಿಗಳನ್ನ ಅವನು ಭಗವಂತ ಉಣ್ಣುವುದಿಲ್ಲ ಅನ್ನೋದನ್ನ ಹೀಗೆ ಹೇಳುತ್ತೆ. ಹೀಗೆ ಪರಮಾತ್ಮನ ಒಂದು ಶಕ್ತಿ ಎಂತದ್ದು, ಅವನ ಸ್ವರೂಪ ಎಂತದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಿಂದೆ ಬಂತು, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಾನಿದ್ದೇನೆ ಅನ್ನೋದು ಹೇಳಿದ್ದ ಪರಮಾತ್ಮ. ನಾನು ಹೇಗಿದ್ದೇನೆ? ನಮ್ಮೆಲ್ಲರ ದೇಹದಲ್ಲಿ ಇದ್ದೇನೆ ಅಂತ ಪರಮಾತ್ಮ ಹೇಳಿದ್ದ. ನಮ್ಮೆಲ್ಲರ ದೇಹದಲ್ಲಿ ಪರಮಾತ್ಮ ಇದ್ದಾನೆ ಅಂದ್ರೆ ನಮ್ಮಂತೆ ಅವನಿಗೂ ಕೂಡ ಸುಖ ದುಃಖಾದಿಗಳು, ಏನೇನೋ ಸಮಸ್ಯೆಗಳು, ಇದೆಲ್ಲ ದೇವರಿಗಿದೆ ಅಂತ ಅನ್ಕೊಳ್ಬಾರದು. ನಮ್ಮೆಲ್ಲರ ನಿಯಾಮಕನಾಗಿ ಭಗವಂತ ಇದ್ದಾನೆ ಹೊರತು ನಮ್ಮಂತೆ ಭಗವಂತ ದುಃಖಕ್ಕೆ ಒಳಗಾಗಿ ಬಂಧನಕ್ಕೆ ಒಳಗಾಗಿ ಪರಮಾತ್ಮ ಇಲ್ಲ ಅನ್ನೋದು ಅಭಿಪ್ರಾಯ. ಅಸ್ಮಿನ್ ದೇಹೆ, ಈ ದೇಹದಲ್ಲಿ,
ಪರಹ ಪುರುಷ, ಸರ್ವೋತ್ತಮನಾಗಿರುವಂತ ಪರಮಾತ್ಮನು ಉಪದ್ರಷ್ಟ, ನಮ್ಮೆಲ್ಲರ ನಿಯಾಮಕನಾಗಿ ಮೇಲಿದ್ದು ನಮ್ಮ ಪ್ರತಿಯೊಂದು ಕ್ರಿಯೆಯನ್ನ ನೋಡುವವನು. ಹನುಮಂತ, ಹನುಮಂತ ಅಂತ ಹೇಳಿದ್ರೆ ನಮ್ಮೆಲ್ಲರಿಂದ ಕ್ರಿಯೆಗಳನ್ನ ಮಾಡಿಸುವವನು. ಒಳ್ಳೆಯವರಿಂದ ಒಳ್ಳೆಯ ಕೆಲಸವನ್ನ ಮಾಡಿಸ್ತಾನೆ, ಕೆಟ್ಟವರಿಂದ ಕೆಟ್ಟ ಕೆಲಸವನ್ನ ಮಾಡಿಸ್ತಾನೆ. ಹೀಗೆ ಬರೀ ದೇವರು ಒಳ್ಳೇದ್ ಮಾತ್ರ ಮಾಡಿಸೋದಂತಲ್ಲ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರಿಂದ ಆಯಾಯ ಕ್ರಿಯೆಗಳನ್ನ ಮಾಡಿಸ್ತಾನೆ. ಹೀಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಕೂಡ ಮಾಡಿಸುವಂತ ಪ್ರೇರೇಪಕ ಶಕ್ತಿ ಭಗವಂತ. ಚ ಮತ್ತು ಭರ್ತ, ನಮ್ಮೆಲ್ಲರನ್ನ ಧರಿಸಿದ ಶಕ್ತಿ. ಭೋಕ್ತ, ಸಕಲ ಕರ್ಮಗಳ ಫಲ ಸಾರವನ್ನ ಉಣ್ಣುವವನು ಪರಮಾತ್ಮ. ಅವನು ಮಹೇಶ್ವರ, ಅಚಿಂತ್ಯದ್ಭುತವಾದ ಶಕ್ತಿ ಉಳ್ಳವನು. ಅಥವಾ ಈಶ್ವರ ಅಂದ್ರೆ ಒಡೆಯರು. ಯಾರ್ಯಾರು ಒಡೆಯರು ಅಂತಿದ್ದಾರೆ ಅವರೆಲ್ಲರಿಗಿಂತ ಕೂಡ ಮಹಾನ್ ದೊಡ್ಡವನು ಪರಮಾತ್ಮ ಮಹೇಶ್ವರ. ಪರಮಾತ್ಮ ಇತಿಚಾಪಿ ಯುಕ್ತ, ಪರಮಾತ್ಮ ಎಂಬುದಾಗಿಯೂ ಕೂಡ ಅಸ್ಮಿನ್ ದೇಹ, ಈ ದೇಹದಲ್ಲಿ ಅಪಿಯುಕ್ತ ಹೇಳಲ್ಪಟ್ಟಿದ್ದಾನೆ. ಹಾಗಾಗಿ ಈ ದೇಹದಲ್ಲಿ ಇರ್ತಕ್ಕಂಥವನಿಗೆ ಅವನೇ ಪರಮಾತ್ಮ. ಅವನೇ ನಮ್ಮೆಲ್ಲರ ಧಾರ ಶಕ್ತಿ, ಪ್ರೇರೇಪಕ ಶಕ್ತಿ, ನಮ್ಮೆಲ್ಲರ ಕರ್ಮಗಳಿಗೆ ಸಾಕ್ಷಿಯಾದವನು. ಉಪದ್ರಷ್ಟಾನುಮಂತ ಚ ಭರ್ತಾ ಭೋಕ್ತಾ ಮಹೇಶ್ವರ, ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ. ಶ್ರೀಕೃಷ್ಣಾರ್ಪಣಮಸ್ತು.